ಕಾರ್ಯದರ್ಶಿ ತುಳಸಿರಾಮ್ ಅಂತ, ಮಗನಗೌಡರು ಅಂತ ಸಕಲೇಶ್ಪುರ ತಾಲೂಕು ಗುತ್ತಿಗೆದಾರ ಸಂಘ ಅಧ್ಯಕ್ಷರು, ಮಗನಗೌಡರು ಸಕಲೇಶ್ಪುರ ತಾಲೂಕು ಗುತ್ತಿಗೆದಾರ ಸಂಘ ಅಧ್ಯಕ್ಷರು, ಗೋವಿಂದರಾಜ್ ಅಂತೇಳಿ ನಮ್ಮ ಹಾಸನ ಜಿಲ್ಲಾ ಗುತ್ತಿಗೆದಾರ ಸಂಘ ಉಪಾಧ್ಯಕ್ಷರು, ನಾನು ಕಾರ್ಲ ಇಂದ್ರೇಶ್ ಅಂತೇಳಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ನಾವು 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಕರ್ನಾಟಕದ ಎಲ್ಲ 30 ಜಿಲ್ಲೆಗಳ ಗುತ್ತಿಗೆದಾರರು ನಾವು ಸಾಯಂಕಾಲಕ್ಕೆ ಒಂದು ದಿವಸ ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ನಾವು ಹೇಳೋ ವಿಚಾರ ಏನು ಅಂತಂದರೆ, ಸುಮಾರು ಫ್ರೀಡಮ್ ಪಾರ್ಕಲ್ಲಿ 20 ರಿಂದ 25 ಸಾವಿರ ಜನ ಗುತ್ತಿಗೆದಾರರು ಭಾಗವಹಿಸುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾವು ಹಾಸನ ಜಿಲ್ಲೆಯಿಂದ 500 ಜನ ಗುತ್ತಿಗೆದಾರರನ್ನ ಇಲ್ಲಿಂದ ಹೊರಡಿಸಿದ್ದೀವಿ. ಎಲ್ಲರಿಗೂ ವಾಹನ ಸೌಕರ್ಯವನ್ನು ಸಹ ಪ್ರತಿ ತಾಲೂಕುಗಳಿಗೆ ವಾಹನವನ್ನು ಹಾಸನ ಜಿಲ್ಲಾ ಗುತ್ತಿಗೆದಾರ ಸಂಘದಿಂದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ನಾವು 10 ಗಂಟೆಗೆ ಬೆಂಗಳೂರು ತಲುಪ್ತೀವಿ. ನಮ್ಮ ಪ್ರತಿಭಟನೆಯ ಉದ್ದೇಶ, ನಮಗೆ ಈ ಸರ್ಕಾರ ಬಂದ ಮೇಲೆ ಸುಮಾರು 3 ವರ್ಷ 2 ತಿಂಗಳ ಮುಂದೆ 3 ವರ್ಷ ಆಗುತ್ತೆ. ಇವತ್ತಿನವರೆಗೂ ಸಹ ಕಳೆದ ಸರ್ಕಾರದ ಮಾಡಿರೋ ಬಿಲ್ನೇ ಹಣವನ್ನು ಪಾವತಿ ಮಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಕರ್ನಾಟಕ ರಾಜ್ಯಾದ್ಯಂತ 37,000 ಕೋಟಿ ಬಾಕಿ ಹಣ ಸರ್ಕಾರ ಗುತ್ತಿಗೆದಾರರಿಗೆ ನೀಡಬೇಕು. ನಮ್ಮ ಹಾಸನ ಜಿಲ್ಲೆ 1,200 ಕೋಟಿ ಬಾಕಿ ಬಿಲ್ಗಳು ಪೆಂಡಿಂಗ್ ಇದೆ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೀಡರ್ಗಳಲ್ಲಿ 293 ಕೋಟಿ ಇದೆ. ಕಾವೇರಿ ನೀರಾವರಿ ನಿಗಮ, ಹೇಮಾವತಿ ಜಲಶಯ ಯೋಜನೆ, ಕಾವೇರಿ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟಂತೆ 400 ಕೋಟಿ, ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆಯಿಂದ 131 ಕೋಟಿ ಬಾಕಿ ಇದೆ. ಜೊತೆಗೆ ಈ JJM ಅಂತ ಜಲಜೀವನ್ ಮಿಷನ್ ಅಂತ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಮ್ಯಾಚಿಂಗ್ ಗ್ರಾಂಟಲ್ಲಿ ಕೆಲಸ ಮಾಡಿರೋಂಥದ್ದಕ್ಕೂ ಸಹ 160 ಕೋಟಿ ZP-ನಲ್ಲಿ ಪೆಂಡಿಂಗ್ ಬಿಲ್ ಇದೆ. ಪೊಲೀಸ್ ಕಾರ್ಪೊರೇಷನ್ನು, ಜಿಲ್ಲಾ ಪರಿಷತ್ತು, ಹೆಲ್ತ್ ಎಲ್ಲರಿಂದ ಸೇರಿ 1,200 ಕೋಟಿ ನಮ್ಮ ಗುತ್ತಿಗೆದಾರರಿಗೆ ಹಾಸನ ಜಿಲ್ಲೆಗೆ ಬರಬೇಕು. ಇದು ಇವತ್ತಿಂದೇನಲ್ಲ, 3 ವರ್ಷದ ಹಿಂದಿನ ಹಣ. ನಾವು ಸಹ ಬಡ್ಡಿ ಕಟ್ಟಕ್ಕಾಗದಲ್ಲೇ ಬ್ಯಾಂಕಲ್ಲಿ ಹೆಂಡತಿ ಮಕ್ಕಳು ಒಡವೆಯನ್ನು ಹಣ ಇಟ್ಟು ಅಥವಾ ಕೈ ಸಾಲ ಮಾಡಿ ಬ್ಯಾಂಕಲ್ಲಿ ಓಡಿ ಮಾಡಿ ಮನೆ ಕಟ್ಟಿದ್ರೆ ಅದ್ರ ಮೇಲೆ ಫ್ಲೆಕ್ಸ್ ಮಾಡಿ ನಾವು ಗುತ್ತಿಗೆ ನಿರ್ವಹಿಸಿದ್ದೀವಿ. ನಾವು 6ನೇ ತಾರೀಕು ಸಂಪೂರ್ಣವಾಗಿ ಕೆಲಸ ಬಂದ್ ಮಾಡ್ತಾ ಇದ್ದೀವಿ. ನಾವು ಏಪ್ರಿಲ್ 1ನೇ ವಾರದಲ್ಲಿ ಮುಖ್ಯಮಂತ್ರಿಯ ತವರು ಕ್ಷೇತ್ರದಿಂದ ಬೆಂಗಳೂರವರೆಗೂ ಕರ್ನಾಟಕ ರಾಜ್ಯದ ಎಲ್ಲ ಗುತ್ತಿಗೆದಾರರು ಪಾದಯಾತ್ರೆ ಮಾಡಬೇಕು ಅನ್ನೋದೊಂದು ನಿರ್ಣಯವನ್ನು ಅವತ್ತು ತಗೊಂಡ್ರು. ಅವರು ಅವತ್ತು ಕರೆದು ನಮಗೆ ಸನ್ಮಾನ ಮಾಡ್ದಲೇ ಹೋದರೆ, ಜೊತೆಗೆ ನಮಗೆ ಹಿಂದಿನ ಸರ್ಕಾರಗಳು, ನಾನು 42 ವರ್ಷದ ಕಾಂಟ್ರಾಕ್ಟ್, ಹಿಂದಿನ ಸರ್ಕಾರಗಳು ಸಾಮಾನ್ಯವಾಗಿ ಒಂದು 70% ಮಾರ್ಚ್ 31ನೇ ತಾರೀಕೊಳಗೆ ನಮಗೆ ಹಣ ಬಿಡುಗಡೆ ಮಾಡೋದು. ಎಲ್ಲ ಇಲಾಖೆ ಅಕೌಂಟ್ಸ್ ಕ್ಲೋಸ್ ಅಂತೇಳಿ ಏನು ಮಾಡ್ತಾರೆ ಅಂದರೆ, ಕಾಮಗಾರಿ ನಿರ್ವಹಿಸೋದ್ರಲ್ಲಿ ಮಾರ್ಚ್ ಟು ಮಾರ್ಚ್, ನಮಗೆ ಇಯರ್ ಎಂಡ್ ಅಂದರೆ ಡಿಸೆಂಬರ್ ಅಲ್ಲ, ಮಾರ್ಚ್ 31ಕ್ಕೆ ನಮ್ಮ ಲೆಕ್ಕಪತ್ರಗಳನ್ನ ಕ್ಲೋಸ್ ಮಾಡಿ ನಮಗೆ ಕೊಡಬೇಕಾದಂಥ ಹಣ ಕೊಡೋರು ಇದೆಯಲ್ಲ ಸಾಂಪ್ರದಾಯಿಕವಾಗಿ ಕನಿಷ್ಠ 70% ಕೊಡೋರು. ಇವತ್ತು 10% ಕೊಡ್ತಾ ಇಲ್ಲ ನಮಗೆ. ಜೊತೆಗೆ ಹೊರ ರಾಜ್ಯದ ಗುತ್ತಿಗೆದಾರರಿಗೆ, ಬಲಾಢ್ಯ ಗುತ್ತಿಗೆದಾರರಿಗೆ ಅವರೇ ಸ್ವಂತ ಹೋಗಿ ಅವರೇ ಮಂತ್ರಿಗಳ ಹತ್ರ MLA ಕರ್ಕೊಂಡೋಗಿ ಹಣ ಬಿಡುಗಡೆ ಮಾಡಿಸ್ಕೊಂಡು ಯಾರಿಗೂ ಗೊತ್ತಿದ್ದಂಗೆ ತಗೊಳ್ತಾವೆ. ಅವನ ಅಧಿಕಾರಿಗಳು ಕೇಳಿದ್ರೆ ಒಂದು ನೋಟಿಸ್ ಬೋರ್ಡ್ಗೆ ಹಾಕೋಂಥ ಪದ್ಧತಿ ಇಲ್ಲ. ಸರ್ಕಾರದಲ್ಲಿ ಕಾನೂನು ಮಾತ್ರ ಮಾಡ್ಯಾರೆ. ಏನು ಕಾನೂನು? ಜಡ್ಡತೆ ಆಧರಿಸಿ ನಿಮಗೆ ಬಿಲ್ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು BJP ಗೌರ್ಮೆಂಟಲ್ಲಿ ಕೆಂಪಣ್ಣವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕ ಆಗಿದ್ದರು. ನಾನು ಆ ತಂಡದಲ್ಲಿದ್ದೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಲೋಸಿಗೆ ದುಡ್ಡು ತಗೊಳ್ಳಲ್ಲ ಅಂತ ಹೇಳಿದ್ದೆ. ಆಮೇಲೆ ಯಾರು ಶಾಸಕರು, ಕೆಲವು ಶಾಸಕರು ಬಂದು ಪೂಜೆ ಮಾಡೋವ್ರಿಗೂ ಇಂಜಿನಿಯರ್ಗಳು ನಮಗೆ ಟೆಂಡರ್ ಆಗಿದ್ರು ಸಹ 10% 12% ಡೆಸ್ಕ್ ಹಾಕಿರ್ತಾರೆ ಗುತ್ತಿಗೆದಾರರು. ಅದನ್ನು ಮಾರ್ಕೊಟ್ಕೊಡೋದು ಇಂಜಿನಿಯರ್ಸ್ಗಳು. ಆ MLA ಬಂದು ಪೂಜೆ ಮಾಡಬೇಕು ಅಂತ ಅದೊಂದು ಮಾಡ್ಕೊಂಡ್ರೆ, ಕೆಲವು MLAಗಳಿಗೆ ನಾವೇನು ಕಪ್ಪ ಕಾಣಿಕೆ ಒಪ್ಪಿಸುತ್ತೆ ಅವ್ರ ಸೈಟಿಗೆ ಬರಲ್ಲ.
ಅದರ ವಿರುದ್ಧವಾಗಿ ನಾವು 6ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ಲಿ ಧರಣಿ ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂಡ, ಜೊತೆಗೆ ಹಾಸನ ಜಿಲ್ಲೆ ಎಲ್ಲ ಗುತ್ತಿಗೆದಾರರು ಈ ಪತ್ರಿಕಾಗೋಷ್ಠಿಯ ಮುಖೇನ ಕರೆ ಕೊಡ್ತಾ ಇದ್ದೀವಿ. ಅಂದರೆ ಶುಕ್ರವಾರ 6ನೇ ತಾರೀಕು ಬೆಳಿಗ್ಗೆ 6:30 ಗಂಟೆಗೆ ಎಲ್ಲ ನಮ್ಮ ಸಂಘದ ಕಟ್ಟಡದ ಮುಂಭಾಗದಲ್ಲಿ ನಾವು ವೆಹಿಕಲ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಆಹ್ವಾನಿಸ್ತಿದ್ದೀವಿ. ಎಲ್ಲರೂ ಬರಬೇಕು, ಈ ಮುಷ್ಕರಲ್ಲಿ ಎಲ್ಲ ಭಾಗವಹಿಸಬೇಕು, ಇದಕ್ಕೆ ಬಲ ತುಂಬಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಅದ್ರ ಜೊತೆಗೆ ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀವಿ. ದಯವಿಟ್ಟು ಸರ್ ಸಿಗಲಿಲ್ಲ, ದಯವಿಟ್ಟು ಈ ಸಾರಿ ನಿಮ್ಮಿಂದ ಒಳ್ಳೆ ಕೋಪರೇಷನ್ ಸಿಗುತ್ತೆ ಅಂತ ನಾವು ಬಯಸಿರ್ತೀವಿ ಸರ್. ದಯವಿಟ್ಟು ಸಹಕಾರ ಕೊಡಿ, ತಾವು ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಹಾಸನದಿಂದ 500 ಜನ ಮಾಡಿದ್ರು. ಹಾಸನದಲ್ಲಿ 1200 ಜನ ಗುತ್ತಿಗೆದಾರರಿದ್ದಾರೆ. ಅಧಿಕೃತವಾಗಿ ನೋಂದಾಯಿಸಿದ ಗುತ್ತಿಗೆದಾರರು 1200 ಜನ ಇದ್ದಾರೆ. ಈಗಾಗಲೇ ಅರ್ಧ ಜನ ಮನೆ ಸೇರ್ಕೊಂಡ್ಬಿಟ್ಟವ್ರು. ಶಾಂತಿ ರಸ್ತೆಗೆ ಬಂದು ಸಾಲ ಸೋಲ ಮಾಡಿ ರಾಜ್ಯದಲ್ಲಿ 42,000 ಜನ ಗುತ್ತಿಗೆದಾರರು ನೋಂದಣಿ ಆಗಿರೋ ಗುತ್ತಿಗೆದಾರರು. ಬೇನಾಮಿ ಗುತ್ತಿಗೆದಾರ 40 ಜನ ಇದ್ದಾರೆ. ಈ MLA-ಗಳ ಮನೆಯವರು, MP-ಗಳ ಮನೆಯವರು, ಅವ್ರ ಭಾವದರು, ಅವ್ರ ಅಣ್ಣ ತಮ್ಮದರು ಆ ಕ್ರಿಯೇಟ್ ಆಗ್ಬಿಡ್ತಾರೆ. ಅವರು ದೀರ್ಘಾವಧಿ ಗುತ್ತಿಗೆದಾರರಲ್ಲ, ಅವ್ರ ಅವಧಿ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ. ಇದು ಯಾವ ಸರ್ಕಾರ